S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಸಿಸ್ಟದ ಮೇಲೆ ಇನ್ಫೆಕ್ಷನ್ ಇದೆ. ಆ ಟೈಮ್ನಲ್ಲಿ ನಮ್ಮ ವೈಫು ಪ್ರೆಗ್ನೆನ್ಸಿ ಇದ್ದಾರೆ, ಸೆಕ್ಸ್ ಮಾಡಿದ್ದೀನಿ, ಏನಾದರೂ ಪ್ರಾಬ್ಲಮಾ? ಸೊ ಇನ್ಫೆಕ್ಷನ್ ಬಂದಿದ್ದ ಮೇಲೆ ಪ್ರೆಗ್ನೆನ್ಸಿ ಟೈಮ್ ಮೇಲೆ ಇನ್ಫೆಕ್ಷನ್ ಬಂದಿದೆ. ಸೊ ಆ ಇನ್ಫೆಕ್ಷನ್ ಬಂದ ಮೇಲೆ ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಆದರೆ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಸೊ ತುಂಬ ಜನ ನನಗೆ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಇನ್ಫೆಕ್ಷನ್ ಇದೆ, ಪ್ರೆಗ್ನೆನ್ಸಿನಲ್ಲಿ ಸೆಕ್ಸ್ ಮಾಡಿದ್ರೆ ಏನಾದರೂ ಹೊಟ್ಟೆ ಬೇಬಿಗೆ ಏನಾದರೂ ಪ್ರಾಬ್ಲಮಾ? ಸೊ ಅವ್ರಿಗೆ ಏನಾದರೂ ಇನ್ಫೆಕ್ಟ್ ಆಗುತ್ತಾ ಆ ಬೇಬಿಗೆ? ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡಿದ್ರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಪಕ್ಕದ ಬೆಲ್ಲೈಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಹೋದರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಅಂತ ಟಾಪಿಕ್ ಅಂದರೆ ಹೋಗಿದ್ರೆ, ಇನ್ಫೆಕ್ಷನ್ ಇರೋ ಟೈಮ್ನಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇನ್ಫೆಕ್ಷನ್ ಇದ್ದರೆ ಸೆಕ್ಸ್ ಮಾಡಿದ್ರೆ ಹೊಟ್ಟೆ ಬೇಬಿಗೆ ಪ್ರಾಬ್ಲಮ್ ಆಗುತ್ತಾ? ತುಂಬ ಜನ ಕೇಳಿದ್ರು, ಒಂದೊಂದು ನೋಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಬಂದರೆ ನವ್ವೇ ಜನ್ರೇಷನಲ್ಲಿ ಮೋಸ್ಟ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದರೆ ನಿಯರ್ ಹಾಸ್ಪಿಟಲ್ ವಿಸಿಟ್ ಮಾಡ್ತಿಲ್ವಾ, ಗೌರ್ಮೆಂಟ್ ಆರ್ ಪ್ರೈವೇಟ್, ಮೋಸ್ಟ್ಲಿ ಅವರು ಟೆಸ್ಟ್ ಮಾಡ್ತಾರೆ. VDRL ಇಲ್ಲಾಂದರೆ HIV, ಸಮ್ STD ಇನ್ಫೆಕ್ಷನ್ ಟೆಸ್ಟ್ ಮಾಡ್ತಾರೆ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಹೊಟ್ಟೆ ಬೇಬಿಗೆ ಈ ಇನ್ಫೆಕ್ಟ್ ಆಗಬೇಕಂದ್ರೆ ನೀವು ಮೋಸ್ಟ್ಲಿ ಟೆಸ್ಟ್ ಮಾಡ್ಕೊಳೋದು ಬೆಸ್ಟ್ ಫ್ರೆಂಡ್ಸ್. ಟೆಸ್ಟ್ ಮಾಡಿಕೊಂಡು ಒಂದು ಟೈಮ್ ಈ STD ಇನ್ಫೆಕ್ಷನ್ ಪಾಸಿಟಿವ್ ಬಂದಿದ್ದೆ, ಹುಟ್ಟೋ ಬೇಬಿಗೆ ಸಮ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್. ಗೈನಿಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರಿಗೆ ಹೇಳ್ತಾರೆ. ಸೊ ಆ ಟ್ರೀಟ್ಮೆಂಟ್ ತಗೊಂಡ್ರೆ ಮೋಸ್ಟ್ಲಿ ಬೇಬಿಗೆ ಆ ಇನ್ಫೆಕ್ಟ್ ಆಗಲ್ಲ. ಸೊ ಮೋಸ್ಟ್ಲಿ ನೀವು ಆ ನೀವು ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ಟೆಸ್ಟ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದು ಫ್ರೆಂಡ್ಸ್. ಸಮ್ STD ಇನ್ಫೆಕ್ಷನ್ ಟೆಸ್ಟ್ ಮಾಡ್ಕೊಳ್ಳಿ ನಿಯರ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಾಂದರೆ ಗೈನಿಕ್ ವಿಸಿಟ್ ಮಾಡಿದ್ರೆ ಅವರೇ ಟೆಸ್ಟ್ ಮಾಡ್ತಾರೆ. ಓಕೆ, ಟೆಸ್ಟ್ ಮಾಡಿದ ಮೇಲೆ ಇನ್ಫೆಕ್ಷನ್ ಪಾಸಿಟಿವ್ ಬಂದಿದೆ, ಏನು ಮಾಡೋದು ಸರ್? ಸೊ ಮೋಸ್ಟ್ಲಿ ಆ ಇಂಟರ್ಕೋರ್ಸ್ನು ಮೋಸ್ಟ್ಲಿ ಅವಾಯ್ಡ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ರೀಸೆಂಟ್ವಾಗಿ ತುಂಬ ಜನ ಕಾಲ್ ಮಾಡಿ ಹೇಳಿದರು, ಸರ್ ನಮ್ಮ ವೈಫ್ ಪ್ರೆಗ್ನೆನ್ಸಿ ಇದೆ, ನನಗೆ ಸಿಫಿಲಿಸ್ ಇನ್ಫೆಕ್ಷನ್ ಇದೆ, ಏನು ಮಾಡೋದು ನಾನು? ಸೊ ಏನಾದರೂ ಇನ್ಫೆಕ್ಷನ್ ಬರಲಿ ಫ್ರೆಂಡ್ಸ್, ನೀವು ದಯವಿಟ್ಟು ಇಂಟರ್ಕೋರ್ಸ್ ಮಾಡಬೇಡ. ಸಮ್ ಫಂಗಲ್ ಇನ್ಫೆಕ್ಷನ್ ಇದ್ದರೆ ಅಷ್ಟೊಂದು ಮೇಜರ್ ಏನಾಗಲ್ಲ, ಬಟ್ ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇದ್ದರೆ ನಿಮ್ಮ ವೈಫ್ಗೂ ಇನ್ಫೆಕ್ಟ್ ಆಗುತ್ತೆ. ಒಂದೊಂದು ಟೈಮ್ನಲ್ಲಿ ಬೇಬಿಗೆ ಇನ್ಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮುಂಚೆನೇ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಟ್ರೀಟ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಾದರೂ ಎನಿ ಇನ್ಫೆಕ್ಷನ್ ಬರಲಿ, ಪ್ರೆಗ್ನೆನ್ಸಿಗೋಸ್ಕರ ಯಾರಾದರೂ ಟ್ರೈ ಮಾಡಿದ್ರೆ, ಇಲ್ಲಾಂದರೆ ನಿಮ್ಮ ವೈಫ್ ಪ್ರೆಗ್ನೆನ್ಸಿ ಇದೆ, ಒಂದು 2 months 3 months ಇದೆ, 3rd month 4th month ಇರ್ತಾರಲ್ವ. ಸೊ ಪ್ರಿಕಾಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆನಾ? ಸೊ ಇನ್ಫೆಕ್ಷನ್ ಬಂದ ಮೇಲೆ ಸೊ ದಯವಿಟ್ಟು ಇಂಟರ್ಕೋರ್ಸ್ ಸೆಕ್ಸ್ ಮಾಡಿದ್ರೆ ನಿಮ್ಮ ವೈಫು ಇನ್ಫೆಕ್ಟ್ ಆಗುತ್ತೆ, ಅವ್ರಿಗೆ ಹೊಟ್ಟೆ ಬೇಬಿಗೆ ಇನ್ಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದೊಂದೇ ಹೇಳ್ತಿದ್ದೆ ನಾನು. ಓಕೆನಾ? ಸೊ ಈ ಕ್ವಶನ್ ತುಂಬ ಜನಗಳು ನಾನು ರೀಸೆಂಟ್ವಾಗಿ ಕೇಳಿದರು. ಮೋಸ್ಟ್ಲಿ ಇನ್ಫೆಕ್ಷನ್ ಬಂದಮೇಲೆ ಅವಾಯ್ಡ್ ಮಾಡ್ಕೊಳ್ಳಿ. ಬಟ್ ಇನ್ಫೆಕ್ಷನ್ ಇಲ್ಲ ಸರ್ ಅಂದರೆ ಒಂದು 4th 5th 6 monthವರೆಗೂ ಇಂಟರ್ಕೋರ್ಸ್ ಮಾಡ್ಕೊಳ್ಳಿ, ಆದರೆ ನಾರ್ಮಲ್ಗೂ ಮಾಡ್ಕೊಳ್ಳಿ. ಬಟ್ ಹೆವಿಗ ಸ್ಟ್ರೋಕ್ ಕೊಡಬೇಡ, ಹಿಂಗೆ ಕೊಡಿದ್ರೆ ಕೂಡ ಸೊ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಸೊ ತುಂಬ ಜನ ಕ್ವಶನ್ ಕೇಳಿದ್ರು. ಸೊ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೂ ಅರ್ಥ ಇದ್ದೀನಿ ನೆನೆಸ್ಕೊತಾ ಇದ್ದೀನಿ. ಮತ್ತು ವಿಡಿಯೋದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಚ್ಕೊಂಡು ಬಂದುಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.